ಈ ಕಡೆ ಬಾ. You are going to talk. Both of you. ಕೂತ್ಕೊಳ್ಳಮ್ಮ, ಅಲ್ಲೇ ಕೂತ್ಕೊಳ್ಳಿ. ಶುರು ಮಾಡ್ಲಾ? ಕಾಣಿಸುತ್ತಾ? ರಪ್ಪ ಸರ್ ಕಾಣಿಸುತ್ತಾ? ನಮಸ್ಕಾರ. ಸೋನಂ ಬೆಂಬಲಿಸಿ ಕರ್ನಾಟಕದ ವತಿಯ ವೇದಿಕೆಯ ವತಿಯಿಂದ ನಾವು ಆಮ್ ಆದ್ಮಿ ಪಕ್ಷದವರು ಸತತವಾಗಿ 4ನೇ ದಿನ ಇತರ KRS ಪಕ್ಷ ಮತ್ತು ಇತರ ಸಂಘಟನೆಗಳ ಜೊತೆಗೆ ನಾವು ಈ ಒಂದು ವೇದಿಕೆಯಲ್ಲಿ ಸುಮಾರು 4ನೇ ದಿನ ಉಪವಾಸ ಸತ್ಯಾಗ್ರಹ ಇವತ್ತು ಬೆಳಿಗ್ಗೆ 6 ಗಂಟೆಯಿಂದ ಪ್ರಾರಂಭ ಮಾಡಿದೀವಿ. ಅಲ್ಲಿ ದೆಹಲಿಯಲ್ಲಿ ಜಂತರ್ ಮಂತರ್ ಅಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಅವ್ರೇನ್ ಪಾಪ ಮಾಡಿದ್ದಾರೆ ಅಂತ ಹೇಳಿ ಇವತ್ತು ಅವ್ರನ್ನ ಪೊಲೀಸ್ ಅವರು ಬಹಳ ಖಂಡನೀಯವಾಗಿ ಅವ್ರನ್ನ ಹೊಡೆದಿದ್ದಾರೆ. ಅದನ್ನ ನಾವು ಖಂಡಿಸ್ತೀವಿ ಕೂಡ. ಮತ್ತೆ ಯಾವ ರೀತಿ ಅಕೌಂಟಬಿಲಿಟಿ ಕೊಡ್ತೀರಾ ಅನ್ನೋದು ನಮ್ಮ ಪ್ರಶ್ನೆ ಇದೆ. ಸೊ ಆ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡ್ಲೇಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರದ ಮೇಲೆ ಒತ್ತಾಯ ಹಾಕಿ ಇವತ್ತು ನಮ್ಮ ಉಪವಾಸ ಸತ್ಯಾಗ್ರಹಕ್ಕೆ ಬೆಳಿಗ್ಗೆ 6 ಗಂಟೆಯಿಂದ ಚಾಲನೆ ಕೊಟ್ಟಿದೀವಿ. ಸೊ ತಾವೆಲ್ಲರೂ ನೋಡ್ಬೋದು, ಸುಮಾರು ಸಾಕಷ್ಟು ಮಂದಿ ಇಲ್ಲಿ ವಿದ್ಯಾರ್ಥಿಗಳಿಂದ ಹಿಡಿದು ಇತರ ಸಂಘಟನೆಗಳು ಎಲ್ಲರೂ ಸಹ ಭಾಗಿಯಾಗಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ತಾವು ಕೂಡ ಪೋಷಕರಾಗಿರ್ತೀರಾ, ಮತ್ತೊಂದು ಉದ್ಯೋಗಗಳಲ್ಲಿ ನಿಮ್ಮ ತೊಡಗಿಸ್ಕೊಂಡಿರ್ತೀರಾ, ಆದ್ರೆ ಇದು ದೇಶದ ಉಳಿವಿಗಾಗಿ ಮತ್ತು ಮಕ್ಕಳ ಭವಿಷ್ಯಕ್ಕಾಗಿ ಎಲ್ಲರೂ ಕೂಡ ಈ ನೀಟ್ ಪರೀಕ್ಷೆಯ ಪೇಪರ್ ವಿರುದ್ಧ ಅಕ್ರಮ ಏನ್ ನಡೀದೆ ಅದನ್ನ ಖಂಡಿಸಿ ತಾವೆಲ್ಲರೂ ಕೂಡ ಬೆಂಬಲ ಸೂಚಿಸಬೇಕು ಅಂತ ನಾವು ನಿಮ್ಮನ್ನ ಪ್ರಾರ್ಥಿಸುತ್ತೇವೆ. ಧನ್ಯವಾದಗಳು. ಸ್ನೇಹಿತರೆ ನಮಸ್ಕಾರ. ಇವತ್ತು ನಾವು ಬೆಂಗಳೂರಿನ ಒಂದು ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ಇವತ್ತು ಏನು ಸೋನಂ ಬೆಂಬಲಿಸಿ ಕರ್ನಾಟಕ ಅಂತಕ್ಕಂಥ ಒಂದು ಸಮಿತಿಯ ಅಡಿಯಲ್ಲಿ ವಿವಿಧ ಪಕ್ಷಗಳು ನಾವೆಲ್ಲರೂ ಸೇರಿ ಇವತ್ತು ಈಗಾಗಲೇ 3 ದಿನಗಳ ಒಂದು ಹೋರಾಟಗಳನ್ನು ಕೈಗೊಂಡಿದ್ವಿ. ಇವತ್ತು 4ನೇ ದಿವಸ ಏನು ಇವತ್ತು ವಿದ್ಯಾರ್ಥಿಗಳ ಮೇಲೆ ದೆಹಲಿಯ ಪೊಲೀಸರು ಮತ್ತು ಕೇಂದ್ರ ಸರ್ಕಾರ ಜಂಟಿಯಾಗಿ ಏನು ದೌರ್ಜನ್ಯವನ್ನು ಎಸಗಿ ಲಾಠಿ ಚಾರ್ಜ್ ಅನ್ನ ಮಾಡಿದ್ದಾರೆ. ಅದನ್ನ ಖಂಡಿಸಿ ಇವತ್ತು ನಾವು ಇಲ್ಲಿ ಉಪವಾಸ ಸತ್ಯಾಗ್ರಹವನ್ನ ಮಾಡ್ತಾ ಇದ್ವಿ. ಎಲ್ಲೋ ಈ ದೇಶದಲ್ಲಿ ಏನು ಮಕ್ಕಳು ವಿದ್ಯಾರ್ಥಿಗಳು ನ್ಯಾಯವನ್ನ ಕೇಳಿದ್ರೆ ಇವತ್ತು ಲಾಠಿ ಏಟನ್ನ ಕೊಡ್ತಕ್ಕಂತ ಒಂದು ಅನೈತಿಕ ಕೆಲಸವನ್ನ ಈ ಕೇಂದ್ರ ಸರ್ಕಾರ ಮಾಡಿದೆ. ಇದನ್ನು ಪ್ರತಿಯೊಬ್ಬ ಭಾರತೀಯರು ನಾವು ಖಂಡಿಸ್ಬೇಕಾಗ್ತಕ್ಕಂತ ಆಗತ್ತೆ. ಆ ಹಿನ್ನೆಲೆಯಲ್ಲಿ ನಾವೀಗಾಗಲೇ ನಮ್ಮ ಪ್ರತಿರೋಧವನ್ನ ತೋರ್ತಾ ಇದ್ದೀವಿ. ಏನು ಇವತ್ತು ಇಷ್ಟೆಲ್ಲ ಲಾಠಿ ಚಾರ್ಜ್ಗಳಾದ್ರೂ ಈ ಮಾನ ಮರ್ಯಾದೆ ಇಲ್ಲದ ಒಂದು ಕೇಂದ್ರ ಸರ್ಕಾರ ನೈತಿಕ ಹೊಣೆ ಹೊತ್ತು ಈ ಒಂದು ಭಾರತೀಯರನ್ನ ಏನು ಬೇಡಿಕೆ ಇದೆ, ಒಕ್ಕರಳ ಬೇಡಿಕೆ ಇದೆ, ಅದನ್ನ ಈಡೇರಿಸಬೇಕು. ಇನ್ನಾದ್ರೂ ಈ ಒಂದು ಸರ್ವಾಧಿಕಾರಿ ಧೋರಣೆಯನ್ನ ಬಿಡಬೇಕು. ಯಾಕಂತ ಹೇಳಿದ್ರೆ ಅವರು ಈ ಎಲ್ಲ ಘಟನೆಗಳಾದ್ರೂ ಇನ್ನೂ ಆ ಸರ್ವಾಧಿಕಾರಿ ಧೋರಣೆಯನ್ನ ಬಿಡೋದಿಲ್ಲ ಅಂತಕ್ಕಂಥದ್ದು ನಮ್ಗೆ ಮನವರಿಕೆ ಆಗಿದೆ. ಯಾಕಂತ ಹೇಳಿದ್ರೆ ವಿದ್ಯಾರ್ಥಿಗಳನ್ನ ಲಾಠಿ ಚಾರ್ಜ್ ಮಾಡಿ ಈಗಾಗಲೇ 24 ಗಂಟೆ ಕಳೆದಿದ್ರು ಯಾವುದೇ ಒಂದು ಕ್ರಮವನ್ನ ತೆಗೆದುಕೊಳ್ಳದೆ ಏನೋ ಉಡಾಫೆಯ ರೀತಿಯ ವರ್ತನೆಗಳನ್ನ ಏನ್ ತೋರ್ತಾ ಇದ್ದಾರೆ. ಇದು ಮುಂದಿನ ದಿನಗಳಲ್ಲಿ ಬಿಜೆಪಿಗೆ ಭಾರತೀಯರು ತಕ್ಕ ಪಾಠವನ್ನ ಕಲಿಸಲಿದ್ದಾರೆ. ಮತ್ತೆ ಏನು ಇವತ್ತು ಪ್ರತಿಯೊಬ್ಬ ಜವಾಬ್ದಾರಿಯುತ ಭಾರತೀಯನು ಇವತ್ತು ಈ ದೇಶದ ಸಂವಿಧಾನ ಮತ್ತು ಏನು ನಮ್ಮ ಭಾರತದ ಪಿತಾಮಹರಾದಂತಹ ಗಾಂಧೀಜಿಯವರ ಒಂದು ಆದರ್ಶಗಳನ್ನ ಕಾಪಾಡ್ತಕ್ಕಂಥದ್ದು. ಆದ್ರೆ ಎಲ್ಲೋ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಗಾಂಧೀಜಿಯ ವಿಚಾರಗಳಿಗೆ ಕೊಡಲಿ ಪೆಟ್ಟನ್ನ ಈ ಒಂದು ಕೇಂದ್ರ ಸರ್ಕಾರ ತನ್ನ ನಡೆಯಲ್ಲಿ ತೋರಿಸ್ತಾ ಇದೆ. ಯಾಕಂತ ಹೇಳಿದ್ರೆ ಸಂವಿಧಾನವನ್ನ ಹತ್ತಿಕ್ತಕ್ಕಂಥದ್ದು, ಇನ್ನೊಂದು ಆ ಒಂದು ಏನು ಗಾಂಧೀಜಿಯವರ ಶಾಂತಿಯುತ ಮಾರ್ಗ ಸತ್ಯಾಗ್ರಹಗಳನ್ನ ಮಾಡ್ತಾ ಇದ್ದಂತಹ ದೆಹಲಿ ಅದರ ವಿದ್ಯಾರ್ಥಿಗಳು ಮತ್ತೆ ವಾಂಗ್ಚುಕ್ರವರ ಒಂದು ಸತ್ಯಾಗ್ರಹವನ್ನ ಹೇಗೆ ಒಂದು ಅನೈತಿಕವಾಗಿ ಹತ್ತಿಕ್ತಕ್ಕಂಥ ಕೆಲಸಗಳನ್ನ ಮಾಡಿದ್ರು ಇದಾಗ್ಲೇ ದೇಶ ಕಂಡಿದೆ. ಇದನ್ನೆಲ್ಲ ನಾವು ಉಗ್ರವಾಗಿ ಖಂಡಿಸಿ ಇವತ್ತು ನಾವು ಕೂತಿದೀವಿ. ಎಲ್ಲ ಒಂದು ಭಾರತೀಯರು ಈ ಒಂದು ಹೋರಾಟವನ್ನ ಬೆಂಬಲಿಸಬೇಕು, ಸಹಕರಿಸಬೇಕು ಅಂತ ಮಾತುಗಳನ್ನು ನಾನು ಹೇಳ್ತಾ ಇದ್ದೀನಿ. ನಮಸ್ಕಾರ ಸ್ನೇಹಿತರೆ. ಇವತ್ತು ಭಾರತ ದೇಶದಲ್ಲಿ ಏನಾಗ್ತಾ ಇದೆ ಅಂದ್ರೆ 80,000 ವಿದ್ಯಾರ್ಥಿಗಳು ತಮ್ಮ ಪರೀಕ್ಷೆಗೆ ನ್ಯಾಯವಾಗಲಿ ಪೇಪರ್ ಲೀಕ್ ಆಗಬಾರ್ದು, ನಮ್ಮ ಭವಿಷ್ಯ ಯಾರೋ ದುಡ್ಡಿರೋರು ಪೇಪರ್ ತಗೊಂಡು ಪರ್ಚೇಸ್ ಮಾಡಿ ಬಂದು ಡಾಕ್ಟರ್ ಆಗಬಾರ್ದು, ಕಷ್ಟಪಟ್ಟು ಓದೋರು ಆಗ್ಬೇಕು ಅಂದ್ರೆ ಇವತ್ತು ಆ ಮಕ್ಕಳಿಗೆ ಏನ್ ಮಾಡ್ತಿದ್ದಾರೆ ಅಂದ್ರೆ ಲಾಠಿ ತಗೊಂಡು ಮುಳ್ಚುಚ್ಚಿ ಹೊಡಿತಾ ಇದ್ದಾರೆ. ದುರಹಂಕಾರದ ಪರಮಾವಧಿ ಆಗಿದೆ ಇವತ್ತು ನರೇಂದ್ರ ಮೋದಿ ಅವರ ಸರ್ಕಾರದಿಂದ ಏನ್ ಮಾಡ್ತಿದ್ದಾರೆ, ನಿಜವಾಗ್ಲೂ ದುರಹಂಕಾರದ ಪರಮಾವಧಿ. ಈ ಪ್ರೊಟೆಸ್ಟ್ ಮಾಡ್ತಿದ್ರೆ 77 ಜನನ ಅರೆಸ್ಟ್ ಮಾಡಿದ್ದಾರೆ. ಡೆಲ್ಲಿಲಿ ಅರೆಸ್ಟ್ ಮಾಡಿ ಅರವಿಂದ್ ಕೇಜ್ರಿವಾಲ್ ಅವರು ಖುದ್ದಾಗಿ ಸ್ಟೇಷನ್ಗೆ ಹೋಗಿ ಬಿಡಿಸ್ಕೊಂಡು ಬರೋ ಪರಿಸ್ಥಿತಿ ತಂದಿದ್ದಾರೆ. ಏನ್ ನಡೀತಾ ಇದೆ ಭಾರತ ದೇಶದಲ್ಲಿ?
ಮಕ್ಕಳು, ಸ್ಟೂಡೆಂಟ್ಸ್ಗಳು, ವಿದ್ಯಾರ್ಥಿಗಳು ನಮಗೆ ನ್ಯಾಯ ಬೇಕು, ನಮ್ಮ ಎಕ್ಸಾಮು ನಾವು ಏನು ಪರಿಶ್ರಮ ಪಡ್ತೀವಿ ಅದಕ್ಕೆ ರಿಸಲ್ಟ್ ಸರಿಗಿರ್ಬೇಕಂತ ಕೇಳೋದೇ ತಪ್ಪ. ಸೋನಂ ವಾಂಗ್ಚುಕ್ ಅವರು ಈ ವಿದ್ಯಾರ್ಥಿ ಪರ ನಿಂತು 24 ದಿನದ ಉಪವಾಸ ಸತ್ಯಾಗ್ರಹ ಮಾಡ್ತಿದ್ದಾರೆ. JP ನಡ್ಡಾ ಅವ್ರು ಹೇಳ್ತಾರೆ, ಮೊನ್ನೆ CJP ಮೀಟಿಂಗ್ ಆದಾಗ ನಮ್ಗೆ ಇದ್ರ ಬಗ್ಗೆ ಮಾಹಿತಿನೇ ಇರ್ಲಿಲ್ಲ, ನೀವು ಇವಾಗ ಬಂದು ಹೇಳಿದ್ದೀರಾ, ನಾವ್ ಇನ್ ಮುಂದಕ್ಕೆ ಯೋಚನೆ ಮಾಡ್ತೀವಿ. ಯಾಕ್ರಿ ಸ್ವಾಮಿ, ನೀವು TV ನೋಡೋದಿಲ್ವಾ? ನಿಮ್ದೇ ಒಂದು ಸೋಷಿಯಲ್ ಮೀಡಿಯಾ ಯೂನಿಟ್ ಇದೆ, ಪ್ರತಿಯೊಬ್ರು ನಿಮ್ಮ BJP ಭಕ್ತರೆಲ್ಲ ಕುತ್ಕೊಂಡು ಉಲ್ಟಾ ಟ್ವೀಟ್ ಮಾಡ್ತಿರ್ತಾರೆ, ಅವಾಗ ನಿಮ್ಗೆ ಗಮನಕ್ಕೆ ಬಂದಿಲ್ವಾ? ಈ ದೇಶಾದ್ಯಂತ ಪ್ರತಿಭಟನೆ ನಡೀತಾ ಇದೆ ಕಾಕ್ರೋಚ್ ಜನತಾ ಪಾರ್ಟಿಯಿಂದ, ಅವಾಗ ನಿಮ್ಗೆ ಗಮನಕ್ಕೆ ಬರ್ಲಿಲ್ಲ. ಈಗ ಅವ್ರು ಬಂದು ನಿಮ್ಮ ಮುಂದೆ ಕೇಳಿದಾಗ ನಿಮಗ್ ಗಮನಕ್ಕೆ ಬಂತ? ನಾಚಿಕೆ ಆಗ್ಬೇಕ್ರಿ ನಿಮ್ಗೆಲ್ಲ. ನೀವೆಲ್ಲ ಎಜುಕೇಶನ್ ಮಿನಿಸ್ಟ್ರು, ಹೋಮ್ ಮಿನಿಸ್ಟರ್ಗಳು, ಯೂನಿಯನ್ ಮಿನಿಸ್ಟರ್ಗಳು, ನೀವೆಲ್ಲ ಇದ್ರ ವಿರುದ್ಧ ನಾವು ಕರ್ನಾಟಕದ ಜನತೆ ಇವತ್ತು ಕುತ್ಕೊಂಡು ಒಂದು ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದೀವಿ. ಏನು ಈ ಫ್ಯಾಸಿಸಂ ನಡೀತಾ ಇದೆ, ಏನು ಈ ದುರಾಂಕಾರ ನಡೀತಾ ಇದೆ ನರೇಂದ್ರ ಮೋದಿ ಗವರ್ಮೆಂಟ್, ಅದನ್ನ ತೀವ್ರವಾಗಿ ಖಂಡಿಸ್ತೀವಿ. ಇದ್ರ ವಿರುದ್ಧ ಇವತ್ತು ಏನು ಉಪವಾಸ ಸತ್ಯಾಗ್ರಹ ಶುರು ಆಗುತ್ತೋ ಇವತ್ತೇ ನಿಲ್ಲೋದಿಲ್ಲ. ಎಲ್ಲಿವರೆಗೂ ಧರ್ಮೇಂದ್ರ ಪ್ರಧಾನ್ ಅವ್ರು ರಿಸೈನ್ ಮಾಡೋದಿಲ್ವೋ ಅಲ್ಲಿ ತನಕ ಈ ಚಳವಳಿ ನಡೆಯುತ್ತೆ. ಏನೇ ಆಗ್ಲಿ ಇವತ್ತು ಧರ್ಮೇಂದ್ರ ಪ್ರಧಾನ್ ಅವ್ರು ರಿಸೈನ್ ಮಾಡ್ಲೇಬೇಕು. ಇಲ್ದೇ ಅವರೇ ಇದು ಇನ್ನೂ ತೀವ್ರಗೊಳ್ಳುತ್ತೆ. ನರೇಂದ್ರ ಮೋದಿ ಅವರೇ ನಿಮ್ಮ ಸೀಟುಗೆ ಕುತ್ತಿಗೆಗೆ ಬರ್ತದೆ. ದಯವಿಟ್ಟು ಜನಗಳಿಗೆ, ನಮ್ಮ ವಿದ್ಯಾರ್ಥಿಗಳಿಗೆ ನ್ಯಾಯ ಮೂಡಿಸ್ಕೊಡಿ ಅಂತ ಹೇಳ್ತಾ ಇದ್ದೀನಿ. ಧನ್ಯವಾದಗಳು. ಧರ್ಮೇಂದ್ರ ಪ್ರಧಾನ್ ತೊಲಗಲಿ, ಧರ್ಮೇಂದ್ರ ಪ್ರಧಾನ್ ತೊಲಗಲಿ, ಧರ್ಮೇಂದ್ರ ಪ್ರಧಾನ್ ತೊಲಗಲಿ, ಧರ್ಮೇಂದ್ರ ಪ್ರಧಾನ್ ತೊಲಗಲಿ. ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ, ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ, ಸರ್ಕಾರಕ್ಕೆ ಧಿಕ್ಕಾರ, ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ, ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ, ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ. ಧರ್ಮೇಂದ್ರ ಪ್ರಧಾನ್ ಗೋ ಬ್ಯಾಕ್, ಧರ್ಮೇಂದ್ರ ಪ್ರಧಾನ್ ಗೋ ಬ್ಯಾಕ್, ಧರ್ಮೇಂದ್ರ ಪ್ರಧಾನ್ ಗೋ ಬ್ಯಾಕ್, ಧರ್ಮೇಂದ್ರ ಪ್ರಧಾನ್ ಗೋ ಹೋಮ್, ಧರ್ಮೇಂದ್ರ ಪ್ರಧಾನ್ ಗೋ ಹೋಮ್, ಪ್ರಧಾನ್ ಗೋ ಬ್ಯಾಕ್, ಧರ್ಮೇಂದ್ರ ಪ್ರಧಾನ್ ಗೋ ಬ್ಯಾಕ್, ಧರ್ಮೇಂದ್ರ ಪ್ರಧಾನ್ ಗೋ ಬ್ಯಾಕ್.